ನಮಸ್ಕಾರ ವೀಕ್ಷಕರೇ, ನಿಗಮ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಕಾಂತಿ. ನಾವು ಓಡಿಸುವಂತ ವಾಹನಗಳಿಗೆ ಏನೇ ಒಂದು ಸಣ್ಣ ಪುಟ್ಟ ತೊಂದರೆ ಆದ್ರೂ ಕೂಡ ನಾವು ಗ್ಯಾರೇಜ್ಗೆ ಹೋಗಿ ಅದನ್ನ ಸರಿ ಮಾಡಿಸಿ ತಗೊಂಡ್ ಬರ್ತೀವಿ. ಹಾಗೆ ಗ್ಯಾರೇಜ್ ನಲ್ಲಿ ಕೆಲಸ ಮಾಡುವಂತ ಸಾಕಷ್ಟು ಕಾರ್ಮಿಕರ ಬದುಕು ಆ ಗ್ರೀಸ್ ನಲ್ಲಿ ಮಸೀನಲ್ಲೇ ಕಳೆದು ಹೋಗ್ತಾ ಇರುತ್ತೆ. ಹಾಗಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಇವರನ್ನು ಕೂಡ ಅಸಂಘಟಿತ ಕಾರ್ಮಿಕರು ಅಂತ ಹೇಳಿ ಗುರುತಿಸಿ ಒಂದಷ್ಟು ಯೋಜನೆಗಳನ್ನ ಜಾರಿ ಮಾಡಲಾಗಿದೆ. ಹಾಗಾದ್ರೆ ಇದು ಅವರನ್ನ ರೀಚ್ ಆಗಿದ್ಯಾ? ಬನ್ನಿ ನೋಡ್ತಾ ಹೋಗೋಣ. ಈ ವೆಹಿಕಲ್ಸ್ ಗಳನ್ನ ಯಾವುದೇ ರೀತಿಯಾಗಿ ಸಮಸ್ಯೆ ಆದ್ರೂ ಕೂಡ ಅದನ್ನ ನೀಟಾಗಿ ರಿಪೇರಿ ಮಾಡಿ ಆರಾಮಾಗಿ ಓಡಕ್ಕೆ ಅನುಕೂಲವನ್ನ ಮಾಡ್ಕೊಡ್ತಾರೆ ಗ್ಯಾರೇಜ್ ನಲ್ಲಿ ವರ್ಕ್ ಮಾಡುವಂತ ವರ್ಕರ್ಸ್ ಗಳು. ಆದ್ರೆ ಅವ್ರ ಲೈಫ್ ಹೇಗಿದೆ, ಹೇಗ್ ನಡೀತಾ ಇದೆ, ನಿಜವಾಗ್ಲೂ ಅವ್ರಿಗೆ ಕಾರ್ಮಿಕ ಇಲಾಖೆಯಿಂದ ಬಂದಿರುವಂತ ಈ ಕಾರ್ಮಿಕ ಕಾರ್ಡ್ ಇಂದ ಯಾವ ರೀತಿಯಾಗಿ ಪ್ರಯೋಜನ ಆಗಿದೆ ಅದರ ಒಂದು ರಿಯಾಲಿಟಿ ಚೆಕ್ ಅನ್ನ ಇವತ್ತು ಮಾಡ್ತಾ ಹೋಗೋಣ. ಸೊ ಇಲ್ಲಿ ವಿಜಯನಗರದಲ್ಲಿ ಇವತ್ತು ಇದೀನಿ ನಾನು. ಸಾಕಷ್ಟು ಜನ ಕೆಲಸವನ್ನ ಮಾಡ್ತಾ ಇದ್ರೆ ಒಬ್ಬೊಬ್ಬರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಒಂದ್ 2 ನಿಮಿಷ. ನಿಮ್ ಹೆಸರು? ಮಂಜುನಾಥ್. ಎಷ್ಟು ವರ್ಷದಿಂದ? 20 ವರ್ಷ. ಸೊ ನಿಮ್ಗೆ ಹೇಗ್ ನಡೀತಾ ಇದೆ ಲೈಫ್ ಈ ವರ್ಕ್ ಮಾಡ್ತಾ ಇದ್ರೆ? ಚೆನ್ನಾಗಿದೆ. 20 ವರ್ಷದಿಂದ ಮಾಡ್ತಾ ಇದ್ರೆ ಹೇಗ್ ಅನಿಸ್ತದೆ ನಿಮ್ ಈ ವೃತ್ತಿ? ಹೇಗ್ ಹೆಲ್ಪ್ ಆಗಿದೆ ನಿಮ್ಗೆ? ಆಯಿಲ್ ಗ್ರೀಸ್ ಕಷ್ಟ ಇದೆ ನಮ್ಗೆ. ಆಯಿಲ್ ಗ್ರೀಸ್ಲೇ ವರ್ಕ್ ಮಾಡ್ತಿರ್ತೀರ? ಓಕೆ, ಇವಾಗ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ ಅಂತ ಮಾಡಿದ್ರೆ ಗೊತ್ತಾ ನಿಮ್ಗೆ ಅದ್ರ ಬಗ್ಗೆ? ಗೊತ್ತಿಲ್ಲ. ಓಕೆ, ಸಂತೋಷ್ ನಾಡ್ರು ಗೊತ್ತಲ್ವಾ ನಿಮ್ಗೆ? ಗೊತ್ತು ತಾನೆ? ಓಕೆ, ಅವರು ಕಾರ್ಮಿಕ ಇಲಾಖೆಯಲ್ಲಿ ಸಚಿವರಾದ ಬಳಿಕ ಸಾಕಷ್ಟು ಯೋಜನೆಗಳನ್ನ ನಿಮ್ಗೋಸ್ಕರ ತಗೊಂಡ್ ಬಂದಿದ್ದಾರೆ. ನಿಮ್ಗೆ ಕಾರ್ಮಿಕ ಕಾರ್ಡ್ ಬಗ್ಗೆ ಗೊತ್ತಿಲ್ಲ, ಡೀಟೇಲ್ ಆಗಿ ಓದಿ. ಸೊ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಇದ್ರಲ್ಲಿ, ಎಲ್ಲವನ್ನು ಕಂಪ್ಲೀಟ್ ಆಗಿ ಓದಿ. ಓಕೆನಾ? ಎಲ್ಲಾ ಫೆಸಿಲಿಟಿ ತಗೊಳ್ಳಿ. ನಿಮ್ ಕಿರಣ್, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? 10 ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್. 10 ವರ್ಷದಿಂದ ಮಾಡ್ತಿದ್ದೀರಾ. ಹೇಗಿದೆ ಅನುಭವ ಈ ಕೆಲ್ಸದ್ದೆಲ್ಲ ನಿಮ್ಗೆ? ಕೆಲ್ಸಕ್ಕೆ ಬಂದ್ರೆ ದುಡಿಯೋದು, ಇಲ್ಲಂದ್ರೆ ಇಲ್ಲ ಮೇಡಮ್. ಕೆಲ್ಸಕ್ಕೆ ಬರ್ಲೇಬೇಕು ನಾವ್ ಯಾವತ್ತಿದ್ರು. ಹೇಳ್ತಾ ಇದ್ರೆ ಕೈಗೆಲ್ಲ ಇನ್ಫೆಕ್ಷನ್ಸ್ ಆಗುತ್ತೆ ಫುಲ್ ಕೈಯೆಲ್ಲ ಇನ್ಫೆಕ್ಷನ್. ಕೆಲಸ ನಮ್ಗೆ ಇದೇ ವೃತ್ತಿ, ಇದೇ ಮಾಡ್ಬೇಕು ಮೇಡಮ್ ಅಷ್ಟೇ. ಕೆಲ್ಸಕ್ಕೆ ಬಂದ್ರೆ ಮಾಮೂಲಿ, ಇಲ್ಲಾಂದ್ರೆ ಇಲ್ಲ, ಇದೇ ಕೆಲಸ. ಓಕೆ, ಇವಾಗ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ನೀವು? ಇಲ್ಲ ಮೇಡಮ್, ಮಾಡ್ಸಿಲ್ಲ. ಅಲ್ಲ, ಅದ್ರ ಬಗ್ಗೆ ಯಾರು ಹೇಳಿಲ್ವಾ ನಿಮ್ಗೆ? ಕಾರ್ಮಿಕ ಕಾರ್ಡ್ ಬಗ್ಗೆ ಯಾರು ಹೇಳಿಲ್ಲ. ಓಕೆ, ಈ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡ್ರೆ ಏನ್ ಪ್ರಯೋಜನ ಇದೆ ಅದಾದ್ರೂ ಗೊತ್ತಾ ನಿಮ್ಗೆ? ಅದೇ ಗೊತ್ತಾಯ್ತು, ಮಾಡಿಸ್ಬೇಕು ಮೇಡಮ್. ಮಾಡಿಸ್ಬೇಕು. ನೋಡಿ, ಇದನ್ನ ತಗೊಂಡೋಗಿ ಇದ್ರಲ್ಲಿ ಯಾರ್ಯಾರು ಮಾಡಿಸ್ಬೋದು, ಏನೇನ್ ಪ್ರಯೋಜನ ಆಗುತ್ತೆ, ಯಾವ ರೀತಿಯಾಗಿ ನೀವು ಮಾಡಿಸ್ಬೇಕು ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸಹಾಯವಾಣಿ ಸಂಖ್ಯೆ ಅಂತ ಇದೆ, 155-214. ಇದಕ್ಕೆ ನೀವು ಕರೆಯನ್ನ ಮಾಡಿದ್ರೆ ಅಂದ್ರೆ ಫೋನ್ ಮಾಡಿದ್ರೆ ನಿಮ್ಗೆ ಈ ವ್ಯಾಪ್ತಿನಲ್ಲಿ ಎಲ್ಲಿ ನಿಮ್ಗೆ ಹತ್ರದಲ್ಲಿ ಕಾರ್ಮಿಕ ಇಲಾಖೆ ಇದೆ ಗೊತ್ತಾಗುತ್ತೆ. ಹೇಗೆ ಬೆಂಗಳೂರು ಎಲ್ಲಾ ರೀತಿ ಆಫೀಸ್ ಇರುತ್ತಲ್ವಾ, ಅದೇ ರೀತಿಯಾಗಿ ಕಾರ್ಮಿಕ ಇಲಾಖೆ ಒಂದು ಬೇರೆ ಆಫೀಸ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಮಾಡಿಸ್ಕೋಬಹುದು ಕಾರ್ಡ್. ಮಾಡಿಸ್ಕೋತೀರಾ? ಕನ್ನಡ ಓದಕ್ ಬರುತ್ತಾ ನಿಮ್ಗೆ? ಬರುತ್ತಾ? ಎಷ್ಟನೇ ಕ್ಲಾಸ್ ವರೆಗೂ ಓದಿದ್ದೀರಾ? 7th ಓದಿರೋದು. ಪಿಂಚಣಿ ಸೌಲಭ್ಯದಿಂದ ಹಿಡಿದು ಮದ್ವೆದು ಎಲ್ಲ ಇದೆ. ಮದ್ವೆ ಆಯ್ತಾ ನಿಮ್ಗೆ? ಮದ್ವೆ ಆಗಿದೆ. ಮಕ್ಕಳು ಇನ್ನೂ ಇಲ್ಲ. ನೋಡಿ, ನೆಕ್ಸ್ಟ್ ನಿಮ್ಗೆ ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಎಲ್ಲ ಆದ್ರೆ ಅವ್ರಿಗೆ ಹೆರಿಗೆ ಸೌಲಭ್ಯಗಳೆಲ್ಲ ಇರುತ್ತೆ. ಮುಂದೆ ಮಕ್ಕಳಿಗೆ ಎಜುಕೇಶನ್ ಫೆಸಿಲಿಟಿ ಇರುತ್ತೆ. ನೋಡಿ, ನೀವು ಈ ಕಾರ್ಡ್ ಮಾಡಿಸ್ಕೊಂಡ್ರೆ ಓದಿಸ್ಬೋದು. ಸರಿ, ಆಯ್ತು ಮೇಡಮ್, ಮಾಡಿಸ್ಕೊಂತೀವಿ ಮೇಡಮ್. ಹಾ, ನಿಮ್ಮ ಹೆಸರೇನು? ಮೊಹಮ್ಮದ್ ಇಬ್ರಾಹಿಂ. ಓಕೆ, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ಇದನ್ನ? 6 ವರ್ಷದಿಂದ. ಓಕೆ, ಇವಾಗ ಹೇಗ್ ನಡೀತಾ ಇದೆ ನಿಮ್ ಕೆಲಸ ಎಲ್ಲ? ಕೆಲಸ ನಡೀತಾರೆ. ಇಲ್ಲಿ ದಿನ ಬರ್ಬೇಕು ಕೆಲ್ಸಕ್ಕೆ, ತುಂಬಾ ಕಷ್ಟ ಐತೆ. ಹುಷಾರಿಲ್ಲ ಅಂದ್ರೆ ಬಂದು ಕೆಲಸ ಮಾಡ್ಬೇಕು, ಮಕ್ಳು ಓದಿಸ್ಬೇಕು, ಎಲ್ಲ ಐತೆ. ಪ್ರಾಬ್ಲಮ್ ಜಾಸ್ತಿ ಐತೆ, ಮನೆ ಪ್ರಾಬ್ಲಮ್ ಐತೆ. ಮಕ್ಳೇನು ಎಜುಕೇಶನ್ ಹೋಗ್ತಾ ಇದಾರೆ ಇವಾಗ? ಅಂದ್ರೆ ಸ್ಕೂಲ್ ಸೇರ್ಸಿದಿರಾ? ಸ್ಕೂಲ್ ಸೇರ್ಸಿದ್ದೀನಿ, ಸಾಲ ಮಾಡ್ಕೊಂಡು. ಅದು ಓವರ್ ಟೈಮ್ ಡ್ಯೂಟಿ ಮಾಡ್ತೀವಿ ಅಲ್ಲಿ. ಓಕೆ, ಇವಾಗ ಕಾರ್ಮಿಕ ಕಾರ್ಡ್ ಬಗ್ಗೆ ನಿಮ್ಗೆ ಗೊತ್ತಾ? ಯಾರು ಹೇಳಿಲ್ಲ ಇಲ್ಲಿವರೆಗೂ ಯಾರು ಹೇಳಿಲ್ಲ ನಿಮ್ಗೆ ಇಲ್ಲಿವರೆಗೂ? ಓಕೆ, ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಳ್ಳಿ. ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಅಂತಾನೆ ಎಲ್ಲ ಫ್ರೀ ಆಗಿ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಸೊ ನೀವು ಕಾರ್ಮಿಕ ಕಾರ್ಡ್ ಮಾಡ್ಕೊಂಡ್ರೆ ನಿಮ್ಮ ಮಕ್ಕಳ ಎಜುಕೇಶನ್ಗೆ ನೀವು ಸಾಲ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಎಲ್ರಿಗೂ ಕೂಡ ನೀವು ಫ್ರೀ ಆಗಿ ಎಜುಕೇಶನ್ಗಳನ್ನ ಕೊಡಿಸ್ಬೋದು, ಆಯ್ತಾ? ಆಮೇಲೆ ನೀವೆಲ್ಲ ಓಡಾಡ್ತಿರ್ತೀರಾ, ಬರ್ತಾ ಇರ್ತೀರಾ, ಆಕ್ಸಿಡೆಂಟ್ಗಳಾಗಿ ಹೋಗ್ಬಿಡುತ್ತೆ. ಅವಾಗ ನಿಮ್ಗೆ ಗೌರ್ಮೆಂಟ್ ಇಂದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೇ ಖರ್ಚುಗಳು ಬಂದ್ರು ನಿಮ್ಗೆ ಸರ್ಕಾರ ಭರಿಸುತ್ತೆ, ಆಯ್ತಾ? ಸೊ ಈ ಕಾರ್ಡ್ ಮಾಡಿಸ್ಕೊಂಡ್ರೆ ಸಾಕಷ್ಟು ಪ್ರಯೋಜನ ಇದೆ. ಓದ್ಕೊಳ್ಳಿ ನೀಟಾಗಿ, ಆದಷ್ಟು ಬೇಗ ಮಾಡಿಸಿ, ಆಯ್ತಾ? ಸರ್ ನಮಸ್ಕಾರ, ನಿಮ್ಮ ಹೆಸರು? ರಮೇಶ್ ಅಂತ. ಎಷ್ಟು ವರ್ಷದಿಂದ ಈ ವೃತ್ತಿ ಮಾಡ್ತಾ ಇದ್ದೀರಾ ನೀವು? 35 ವರ್ಷದಿಂದ. ಸೊ ಆರಾಮಾಗಿ ನಡೀತಾ ಇದೇನೆ? ಹೇಗೆ? ಒಂದೊಂದ್ಸ ಇರುತ್ತೆ, ಒಂದೊಂದ್ಸ ಕೆಲಸ ಇರಲ್ಲ, ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಯಾವ ರೀತಿ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಿದ್ದೀರಿ ನೀವು? ಎಲ್ಲಾ ತರದಲ್ಲೂ ಇದೆ ನಮ್ಗೆ. ನಮ್ಮಲ್ಲಿ ಯಾರು ಗೌರ್ಮೆಂಟ್ ನವ್ರ ಕೆಲಸದವ್ರು ಇಲ್ಲ. ನಾವು ಈ ಕೆಲಸ ಮಾಡಿನೇ ನಾವು ಜೀವನ ಮಾಡ್ಬೇಕು, ಬೇರೆ ಯಾವ್ದು ಇಲ್ಲ, ಉದ್ಯೋಗ ಇಲ್ಲ.
ಇದು ಒಂದೇ ಉದ್ಯೋಗ ಇರೋದು ನಮ್ಗೆ. ಈಗ ನಿಮ್ಗೆ ಅಂತ ಹೇಳಿ ಸಂತೋಷ್ ಲಾಡ್ ಅವ್ರು ಕಾರ್ಮಿಕ ಸಚಿವರಾದ್ಮೇಲೆ ಕಾರ್ಮಿಕ ಕಾರ್ಡ್ ಅಂತ ಮಾಡಿದ್ರೆ ಅದರಿಂದ ಕಾರ್ಮಿಕರೆಲ್ಲರಿಗೂ ಫೆಸಿಲಿಟೀಸ್ ಕೊಡ್ತಾರೆ, ಅದು ಗೊತ್ತಾ ಅದ್ರ ಬಗ್ಗೆ? ಇಲ್ಲ, ಗೊತ್ತಿಲ್ಲ ಮೇಡಮ್, ತಿಳ್ಕೊಬೇಕನ್ನ ಅಷ್ಟೇ, ನೀವು ಹೇಳಿದ್ಮೇಲೆ ಗೊತ್ತು. ತಗೊಳಿದ್ನಾ? ಓಕೆ, ಇದ್ರಲ್ಲಿ ಫುಲ್ ಡೀಟೇಲ್ಸ್ ಇದೆ ನಿಮ್ಗೆ, ಯಾವ ರೀತಿಯ ಕಾರ್ಮಿಕ ಕಾರ್ಡ್ ಮಾಡಿಸ್ಬೇಕು, ಏನು ಎತ್ತ ಅಂತ ಹೇಳಿ. ಇದನ್ನ ನೋಡ್ಕೊಂಡ್ರೆ ನೀವು ಮಾಡಿಸ್ಬೋದು. ನಿಮ್ಗೆ ಇವಾಗ ಎಷ್ಟು ವಯಸ್ಸು ನಿಮ್ಗೆ? 58. ನೋಡಿ, ಕಾರ್ಮಿಕ ಕಾರ್ಡ್ ಮಾಡಿದ್ರೆ ನಿಮ್ಗೆ ಇನ್ನೊಂದ್ 2 ವರ್ಷಕ್ಕೆ ಪಿಂಚಣಿ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಸರಿ ಮೇಡಮ್, ಮಾಡಿಸ್ಕೊಂತೀನಿ. ಓಕೆ, ನಿಮ್ ಮಕ್ಳು ಮದುವೆ ಎಲ್ಲ ಮಾಡಿದ್ರಾ? ಇಲ್ಲ, ಮಾಡ್ಬೇಕು. ಹಣ ಎಲ್ಲ ಹೆಂಗ್ ಕೂಡ್ಸಿಟ್ಟಿದ್ದೀರಾ? ಹೆಂಗೆ ಬರೋದಲ್ಲಿ ಪೀಕ್ ಕಟ್ಕೊಂಡು ಏನೋ ಮಾಡ್ಬೇಕು ಮೇಡಮ್, ಸ್ವಲ್ಪನೇ ಅಷ್ಟೇ. ನೀವೇನಾದ್ರು ಈ ಕಾರ್ಮಿಕ ಕಾರ್ಡ್ ಮಾಡಿಸಿದ್ರೆ ನಿಮ್ ಮಕ್ಳು ಮದುವೆಗೆಲ್ಲ ಹಣ ಕೊಡ್ತಾರೆ. ಓಕೆ, ಈ ರೀತಿಯಾಗಿ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದ್ರೆ ಗೌರ್ಮೆಂಟ್ ಕಡೆಯಿಂದ, ಕಾರ್ಮಿಕ ಇಲಾಖೆ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ರಿಗೂ ಬಡವರಿಗೆಲ್ಲ ಅನುಕೂಲ ಆಗುತ್ತೆ. ಕೆಲವರಿಗೆಲ್ಲ ಇದು ಸಣ್ಣ ಪುಟ್ಟ ಕೆಲಸ ಮಾಡೋರಿಗೂ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇದನ್ನ ಕಾರ್ಮಿಕ ಕಾರ್ಡು? ಕಾರ್ಮಿಕ ಕಾರ್ಡ್ ಇಲ್ಲ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ ನೀವು? ಒಂದು 6 ವರ್ಷದಿಂದ ಮಾಡ್ತಾ ಇದೀರಿ. 6 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀರಿ. ಅಲ್ಲ, ಇವಾಗ ನಿಮ್ಗೆ ಪ್ರಾಬ್ಲಮ್ ಆಗ್ತಿಲ್ಲ? ನಿಮ್ಗೆ ಯಾವ ಗೌರ್ಮೆಂಟ್ ಫೆಸಿಲಿಟೀಸ್ ಇರಲ್ಲ ಹೇಳ್ಕೊಳ್ಳೋ ತರ, ನೀವ್ ಇಲ್ಲೇ ಬರುವಂತ ಕೆಲಸವನ್ನ ನಂಬ್ಕೊಂಡು ಬದುಕಬೇಕು. ಯಾರು ಬರ್ತಾ ಇಲ್ಲ ಗೌರ್ಮೆಂಟ್ ಇಂದ, ನಾವು ಕೂಲಿ ಮಾಡ್ಬೇಕು, ತಿನ್ಬೇಕು, ಅಷ್ಟೇ. ನೋಡಿ, ಕಾರ್ಮಿಕ ಕಾರ್ಡ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಎಲ್ಲಾ ರೀತಿ ಸೌಲಭ್ಯ ಸಿಗುತ್ತೆ. ನಿಮ್ ಮಕ್ಳ ಮದುವೆ ಗಿದ್ವೆ ಎಲ್ಲ ಆಯ್ತಾ? ಇಲ್ಲ ಮೇಡಮ್, ಮಾಡ್ಬೇಕು. ನೋಡಿ, ನೀವು ಮದುವೆ ಮಾಡಿದ್ರೆ ಕಾರ್ಮಿಕ ಕಾರ್ಡ್ ಇತ್ತು ಅಂದ್ರೆ ಕಾರ್ಮಿಕ ಇಲಾಖೆಯಿಂದ ನಿಮ್ಗೆ ದುಡ್ಡು ಸಿಗುತ್ತೆ, ಗೊತ್ತಾ ಅದು? ಇಲ್ಲ, ಗೊತ್ತಿಲ್ಲ ಮೇಡಮ್, ನೀವು ಹೇಳ್ತಾರದಕ್ಕೆ ಗೊತ್ತಾಗ್ತದೆ, ಮಾಡಿಸ್ಕೊಂತೀನಿ. ಓಕೆ, ಮಾಡಿಸ್ಕೊಳ್ಳಿ ಬೇಗ. ಆಮೇಲೆ ನಿಮ್ ಪಿಂಚಣಿ ಸಿಗುತ್ತೆ 60 ವರ್ಷ ಆದ್ಮೇಲೆ. ನಿಮ್ಗೆ 60 ವರ್ಷ ವಯಸ್ಸಾಗುತ್ತಲ್ಲ, ಅದಾದ್ಮೇಲೆ ಪಿಂಚಣಿ ಸಿಗುತ್ತೆ. ಅದು ಗೌರ್ಮೆಂಟ್ ನೌಕರಿ ಇದ್ರೆ ಮಾತ್ರ ಸಿಗುತ್ತೆ ಅನ್ನೋದಿತ್ತು. ಇವಾಗ ಆಗಲ್ಲ, ಕಾರ್ಮಿಕರಿಗೆ ಕೂಡ ಸಿಗುತ್ತೆ ಅಂತ ಒಂದು ಅದ್ಭುತವಾಗಿರಂತ ಯೋಚನೆ ಮಾಡಿದ್ದಾರೆ. ಆಯ್ತಾ? ಮಾಡಿಸ್ಕೊಳ್ಳಿ ಬೇಗ. ಮಾಡಿಸ್ಕೊಂತೀನಿ. ಇಲ್ಲಿ ಇವತ್ತವ್ರಿಗೆ ಯಾರು ಬಂದಿಲ್ಲ ಇದೇ ತರ. ಇವ್ರು ಸಂತೋಷ್ ಅವ್ರು ಮಾಡಿಸ್ತಾ ಇದಾರೆ. ದೇವ್ರು ಒಳ್ಳೇದ್ ಮಾಡ್ಲಿ, ಇನ್ನ ಸ್ವಲ್ಪ ಮಾಡಿದ್ದು ಅವಕಾಶ ಕೊಡ್ಲಿ ಅವ್ರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜೀವನದಲ್ಲೇ ಸಾಕಷ್ಟು ಕಷ್ಟಗಳಿದೆ ಅಂತ ಹೇಳಿ ನಾವು ಅನ್ಕೊಂತೀವಿ. ಆದರೆ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡುವಂಥ ಅಥವಾ ಪಂಚರ್ ಅಂಗಡಿಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಬದುಕು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ, ಅದರ ಜೊತೆಗೆ ಕಾರ್ಮಿಕ ಇಲಾಖೆ ವತಿಯಿಂದ ಯಾವ ರೀತಿ ಒಂದು ಉಪಯೋಗಗಳು ಆಗ್ತಾ ಇದೆ ಅಂತ ಹೇಳಿ, ಇದನ್ನ ಸಾಕಷ್ಟು ಜನರಿಗೆ ನೀವು ಕೂಡ ಶೇರ್ ಮಾಡಿ ಅವರೆಲ್ಲರಿಗೂ ಕೂಡ ಒಳಿತಾಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನಿಗಮ ಟಿವಿ.